ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 82ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಇಷ್ಟೊತ್ತು ಇಲ್ಲಿ ನಡೆಯುತ್ತಿದ್ದ ಫ್ಯಾಮಿಲಿ ಡ್ರಾಮಾದಿಂದ ದೂರ ಉಳಿದಿದ್ದ ತ್ವಿಷಾ ಈಗ ಮುಂದೆ ಬಂದು, ಬೆಳ್ಳಿ ಚಿಂಟು ನೀವಿಬ್ಬರು ನನ್ನ ಜೊತೆಗೆ ಬನ್ನಿ, ನಾವೆಲ್ಲ ಊರಿಗೆ ಹೋಗೋಣ, ಅಲ್ಲಿ ಅಜ್ಜಿ ತಾತ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ವಾ ಕೇಳಿದಾಗ ಆರುಷಿ ಸಹ ಬೆಳ್ಳಿ ಚಿಂಟುನ ಮುದ್ದಿಸಿ ಮಕ್ಕಳನ್ನು ಅಲ್ಲಿಂದ ಕಳಿಸಿಕೊಟ್ಲು. ಮೇಡಮ್ ಅವರೇ, ತುಂಬ ಥ್ಯಾಂಕ್ಸ್. ನಿನ್ನೆ ನಾನು ಫೋನ್ ಮಾಡಿ ಮನೆಯಲ್ಲಿ ಹೀಗೀಗೆ ಡ್ರಾಮಾ ಮಾಡೋದಿದೆ, ನೀವು ಬಂದು ಸ್ವಲ್ಪ ಬೆಳ್ಳಿನ ಕರ್ಕೊಂಡು ಹೋಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕ್ಕಾಗತ್ತಾ ಅಂತ ಕೇಳಿದಾಗ ಒಂದೇ ಸಲಕ್ಕೆ ಒಪ್ಪಿಗೆ ಕೊಟ್ಟುಬಿಟ್ರಿ. ನೀವೇನು ನಮ್ಮ ಮನೆಯವರಲ್ಲ, ಆದರೂ ಕೇಳಿದ ತಕ್ಷಣ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮ ಈ ಉಪಕಾರ ನಾನು ಯಾವತ್ತಿಗೂ ಮರೆಯಲ್ಲ. ಹೇಳಿದ್ರೆ ಅವನನ್ನೇ ವಿಚಿತ್ರವಾಗಿ ನೋಡಿದ ತ್ವಿಷಾ, ರೀ ಮೊದಲು ನನ್ನನ್ನು ಹೀಗೆ ಮೇಡಮ್ ಅವರೇ ಅಂತ ಕರೆಯೋದನ್ನು ನಿಲ್ಲಿಸಿ, ಹೀಗೆ ಕೇಳೋಕ್ಕೆ ಅಸಹ್ಯ ಆಗತ್ತೆ. ಹಾಗೆ ನೀವೇನು ನನಗೆ ಥ್ಯಾಂಕ್ಸ್ ಹೇಳೋದು ಬೇಕಿಲ್ಲ. ನಾನು ನಿಮಗೆ ಸಹಾಯ ಮಾಡಿದ್ದು ನೀವು ನನ್ನ ಬೆಸ್ಟ್ ಫ್ರೆಂಡ್ ಅವರ ಭಾವ ಅಂತ ಅಷ್ಟೆ. ನಿಮ್ಮ ಮುಖ ನೋಡಿಕೊಂಡು ನಾನೇನು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಈಗೇನು ಮಕ್ಕಳನ್ನು ಕರ್ಕೊಂಡು ನಿಮ್ಮೂರಿಗೆ ಹೋಗೋಕ್ಕೆ ನನಗೆ ಟ್ಯಾಕ್ಸಿ ಬುಕ್ ಮಾಡಿಕೊಡ್ತೀರಾ? ಇಲ್ಲ ಇದನ್ನು ನನ್ನ ಫ್ರೆಂಡ್ ಇಲ್ಲ ಓಜಸ್ ಅವರೇ ಮಾಡಬೇಕಾ? ಹೊರಟಾಗಿ ಕೇಳಿದ್ರೆ ಮೆಲುನಕ್ಕು ತನ್ನ ಜೇಬ್ನಿಂದ ಕಾರ್ ಕೀ ಹೊರತೆಗೆದವನು, ಟ್ಯಾಕ್ಸಿ ಯಾಕೆ ಮೇಡಮ್ ಅವರೇ, ನನ್ನ ಭಾವ ಸಿಂಹನ ಕಾರಿದೆ, ಬನ್ನಿ ಇದರಲ್ಲೇ ಮನೆಗೆ ಹೋಗೋಣ. ಹೇಗಿದ್ದರೂ ಈಗ ಸದ್ಯಕ್ಕೆ ಅವನಿಗೆ ಪೊಲೀಸ್ ಜೀಪ್ನಲ್ಲೇ ಸುತ್ತಾಟ ಫಿಕ್ಸ್ ಅಂತ ಹೇಳಿದವನು ಓಜಸ್ ಆಗಿ ಆರುಷಿಗೆ ತಿಳಿಸಿ ಮಕ್ಕಳು ಹಾಗೆ ತ್ವಿಷಾ ಜೊತೆಗೆ ತನ್ನ ಊರಿನತ್ತ ಪಯಣ ಬೆಳೆಸ್ತಾನೆ. ನನ್ನ ಮಗಳನ್ನು ನೀನಾಗಲಿ ಮಹೇಂದ್ರ ಆಗಲಿ ಹಣಕ್ಕೆ ಮಾರಿರಲಿಲ್ಲ ಅಂತ ನನಗೆ 100ಕ್ಕೆ 100ರಷ್ಟು ಗ್ಯಾರಂಟಿ ಇತ್ತು ಓಜು. ಯಾಕಂದರೆ ನಿಮ್ಮ ಮನೆ ಸಂಸ್ಕಾರ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ. ಆದರೂ ಮಗಳು ಕಣ್ಣಿಗೆ ಕಾಣದೇ ಇದ್ದಾಗ ಅವ್ಯಕ್ತ ಭಯ ಮನದಲ್ಲಿ ತುಂಬಿಕೊಂಡ್ಬಿಟ್ಟಿತ್ತು. ಆದರೆ ಆರುಷಿ ಬೆಳ್ಳಿನ ಅವರ ಸ್ನೇಹಿತೆ ಬಳಿ ಸುರಕ್ಷವಾಗಿ ಇರಿಸಿದ್ದಳು ಅನ್ನೋದು ಈಗ ತಿಳಿದು ಮನಸ್ಸಿಗೆ ಸಮಾಧಾನ ಆಯಿತು. ನಾನೀಗ ಸತ್ಯ ಜೊತೆಗೆ ಇಲ್ಲ ಅಂದರೂ ಅವಳನ್ನು, ನನ್ನ ಮಗಳು ಬೆಳ್ಳಿನ ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀರ. ನಿಜ ಹೇಳಬೇಕು ಅಂದರೆ ನನಗಿಂತಲೂ ನೀವು ಅವಳನ್ನು ಇನ್ನೂ ಹೆಚ್ಚು ಚೆನ್ನಾಗಿ ನೋಡ್ಕೊಳ್ತೀರ ಅನ್ನೋದು ಗೊತ್ತಿದೆ. ಹೇಳಿದವನು ಈಗ ಮಂದಾರ ಎದುರಿಗೆ ನಿಂತು, ಜಾನಿ ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅನ್ನೋದು ಗೊತ್ತಿದ್ದರಿಂದ ನಾನು ನಿಮ್ಮಿಬ್ಬರ ಮಧ್ಯೆ ಬಂದು ತುಂಬಾ ದೊಡ್ಡ ಆಟವಾಡಿಬಿಟ್ಟೆ. ಕ್ಷಮೆ ಕೇಳಿದ ಮಾತ್ರಕ್ಕೆ ಎಲ್ಲವೂ ಸರಿ ಹೋಗಲ್ಲ ಅನ್ನೋದು ಗೊತ್ತು, ಆದರೂ ಕ್ಷಮೆ ಕೇಳೋದು ನನ್ನ ಧರ್ಮ ಎಂದು ಹೇಳಿ ಅವಳ ಕಾಲಿಗೆ ಬಿದ್ದವನ ರೀತಿಗೆ ಬೆಚ್ಚಿದಂತೆ ಹಿಂದೆ ಸರಿದ ಮಂದಾರ ಮೊಗದಲ್ಲಿ ಶುಷ್ಕ ನಗು ಮೂಡಿತ್ತು. ನಿಮ್ಮನ್ನು ಕ್ಷಮಿಸುವುದು ಅಥವಾ ದ್ವೇಷಿಸುವುದು ಯಾವುದನ್ನೂ ಮಾಡಲಾರೆ. ನನಗೆ ನನ್ನ ಗಂಡ, ನಾನು ಅವರ ಹೆಂಡತಿ ಅನ್ನೋ ಸ್ಥಾನವನ್ನು, ಆ ಮನೆಯಲ್ಲಿ ಸೊಸೆ ಅನ್ನೋ ಅಸ್ತಿತ್ವವನ್ನೇ ಕೊಡಲಿಲ್ಲ ಅಂದ ಮೇಲೆ ನಾನು ನನ್ನ ಮದುವೆಯಿಂದ ಗಳಿಸಿದ್ದು ಏನೂ ಇಲ್ಲ, ಕಳೆದುಕೊಂಡದ್ದು ಸಹ ಏನೂ ಇಲ್ಲ. ಆದರೆ ನೀವು ನನ್ನ ನಡತೆ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದು ಮಾತ್ರವೇ ಅತಿಯಾಗಿ ಮನಸ್ಸಿಗೆ ಕಾಡ್ತಿತ್ತು. ಇವತ್ತಿಗೆ ಆ ಆರೋಪದಿಂದಲೂ ಮುಕ್ತಿ ಸಿಕ್ಕಿದ್ದು ನನ್ನ ಮನಸ್ಸಿನ ಭಾರ ಇಳಿದಂತಾಯಿತು. ಓಜು, ಈ ಅತ್ತಿಗೆ ಮೇಲಿನ ಕೋಪ ಈಗಲಾದರೂ ಕಡಿಮೆ ಆಯ್ತಾ ಕೇಳಿದ್ರೆ ಅವರ ಎದುರಿಗೆ ತಲೆ ತಗ್ಗಿಸಿ ನಿಂತವನು, ಅಣ್ಣ ನಿಮ್ಮ ಮೇಲೆ ಬೇಸರ ಪಟ್ಕೊಂಡು ಹೆಣ್ಣು ಮಕ್ಕಳು ಸರಿ ಇಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಹೆಂಗಸರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾತನಾಡಿ ಅವನೇನೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಆದರೆ ಅದರಿಂದ 2 ವರ್ಷ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಹೆಣ್ಣು ಮಕ್ಕಳನ್ನು ನನ್ನ ಟೈಮ್ ಪಾಸ್ನಂತೆ ಟ್ರೀಟ್ ಮಾಡುತ್ತಾ ಫ್ಲರ್ಟ್, ಬ್ಲೈಂಡ್ ಡೇಟ್ ಅಂತ ಕೆಟ್ಟ ಚಾಳಿಗಳಿಗೆ ಬೆಳೆಸ್ಕೊಂಡು ಬಿಟ್ಟಿದ್ದೆ. ಆರು ನನ್ನ ಬದುಕಿಗೆ ಬರದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅದೇ ಕುಡುಕ ಸಿಡುಕನಾಗೆ ಇರ್ತಾ ಇದ್ದೆ. ಆದರೆ ಇವಳಿಂದ ನಾನಿವತ್ತು ಹೊಸ ಮನುಷ್ಯನಾಗಿದ್ದೀನಿ. ಹಾಗೆ ಹೆಣ್ಣು ಮಕ್ಕಳ ನಡೆಯ ಹಿಂದೆ ಯಾವುದೋ ಒಂದು ಕಾರಣ ಇರುತ್ತೆ ಅನ್ನೋ ಮಹತ್ತರ ಪಾಠವನ್ನು ಸಹ ಕಲ್ತಿದ್ದೀನಿ. ಅದಕ್ಕೆ ಇಷ್ಟು ದಿನ ನಿಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಅಣ್ಣ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ, ನೀವೇ ಏನೋ ಹೇಳಿ ಅವನ ಮನಸ್ಸಿಗೆ ಬೇಸರ ಮಾಡಿ ಅವನು ಸಾಯುವ ಹಾಗೆ ಮಾಡಿದ್ರಿ ಅಂತ ನಿಮ್ಮ ಜೊತೆಗೆ ಹೊರಟಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿರುವುದಕ್ಕೆ ಈಗ ಕ್ಷಮೆ ಕೇಳ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಈ ಮೂಡ್ನನ್ನು ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿಬಿಡಿ. ಹೇಳಿದರೆ ಓಜಸ್ ತೋಳು ಹಿಡಿದು ಅವನನ್ನು ಕರೆತಂದು ಆರುಷಿ ಪಕ್ಕ ನಿಲ್ಲಿಸಿ, ನೀನೇನಾದರೂ ನಿನ್ನ ಅಣ್ಣನ ಥರ ಹೆಂಡತಿನ ಕ್ಷುಲ್ಲಕವಾಗಿ ಕಂಡಿದ್ದರೆ ದೇವರಾಣೆಗೂ ನಿನ್ನನ್ನು ಈಗ ನಾನು ಕ್ಷಮಿಸೋದಿರಲಿ, ನಿನ್ನ ಜೊತೆಗೆ ಮಾತು ಕೂಡ ಆಡಿಸ್ತಾ ಇರಲಿಲ್ಲ. ಆದರೆ ಆರು ನನ್ನ ಹತ್ರ ನಿಮ್ಮಿಬ್ಬರ ಮದುವೆ ಬಗ್ಗೆ ಆಗಿದ್ದು ಅಂತ ಎಲ್ಲ ವಿಚಾರಗಳನ್ನು ಹೇಳಿದಾಗ, ವಾಹ್
ನನ್ನ ಮೈದುನ ಇಂತಹ ಇಂಟೆಲಿಜೆಂಟ್ ಮ್ಯಾನ್ ಅಂತ ತುಂಬಾ ಹೆಮ್ಮೆ ಪಟ್ಟೆ. ಓಜು, ನೀನು ಯಾವಾಗಲೂ ಹೀಗೆ ಇರಲಿ, ಯಾವುದೇ ಕಾರಣಕ್ಕೂ ಬದಲಾಗಬೇಡ. ಗಂಡ ಹೆಂಡತಿ ಅಂದ ಮೇಲೆ ಪ್ರೀತಿ ಪ್ರಣಯ ಮಾತ್ರವಲ್ಲ, ಕೋಪ ಜಗಳ ಕೂಡ ಇದ್ದದ್ದೇ. ಆದರೆ ಯಾವುದಕ್ಕೂ ಕಾರಣಕ್ಕೂ ಆ ಕೋಪ ಜಗಳ ತನ್ನ ಎಲ್ಲೇ ಮೀರದಂತೆ ನೋಡ್ಕೊ ಎಂದು ಹೇಳಿದಾಗ ಅತ್ತಿಗೆ ಆರುಷಿನ ತನ್ನ ಕೊನೆಯುಸಿರು ಇರುವವರೆಗೂ ಕಣ್ಣ ರೆಪ್ಪೆಯಂತೆ ಜೋಪಾನ ಮಾಡ್ತೀನಿ ಅಂತ ಮಾತು ಕೊಟ್ಟರೆ, ತನ್ನೆಡೆಗೆ ಓಜಸ್ ಮನದಲ್ಲಿ ಇಂತಹ ನಿಷ್ಕಲ್ಮಶ ಪ್ರೀತಿ ಇರುವುದನ್ನು ಕಂಡ ಆರುಷಿಯ ಮನ ನಲಿದಾಡಿತ್ತು. ಇನ್ಸ್ಪೆಕ್ಟರ್ ಪದ್ಮನಾಭ್ ಅವರು ಸಿಂಹನನ್ನು ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿನತ್ತ ಹೊರಟ ನಂತರ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕ್ಷಣಕಾಲ ನೀರವ ಮೌನ ಆವರಿಸಿತ್ತು. ನಂತರ ಸುಧಾ ತಂದೆ ರಮೇಶ್ ಅವರು ಓಜಸ್ ಬಳಿಗೆ ಬಂದು ಸುಧಾನ ಐಸೋಲೇಟೆಡ್ ರೂಮ್ನಲ್ಲಿ ಇರಿಸಿ ಟ್ರೀಟ್ಮೆಂಟ್ ಕೊಡುತ್ತಿರುವ ಕಾರಣ ಇಲ್ಲೇ ಆಸ್ಪತ್ರೆಯಲ್ಲೇ ಪೇಷಂಟ್ ಕಡೆಯವರು ಯಾರೂ ಉಳಿದುಕೊಳ್ಳುವ ಅಗತ್ಯ ಇಲ್ಲ, ಬೇಕಾದರೆ ದಿನ ಬೆಳಗ್ಗೆ ಸಂಜೆ ಬಂದು ನಿಮ್ಮ ಮಗಳನ್ನು ನೀವು ನೋಡ್ಕೊಂಡು ಹೋಗಬಹುದು ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ದಿನ ಹಳ್ಳಿಯಿಂದ ಸಿಟಿಗೆ ಓಡಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಓಜಸ್. ಇಲ್ಲೇ ಉಳಿದುಕೊಳ್ಳೋಣ ಅಂದರೆ ನಮಗೆ ಆತ್ಮೀಯರು ಅಂತ ಯಾವ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಈ ಸಿಟಿಯಲ್ಲಿ ಇಲ್ಲ. ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಎಂದು ತಮ್ಮ ಇಂಗಿತ ವ್ಯಕ್ತಪಡಿಸಿದರು. ರಮೇಶ್ ಅವರ ಮಾತನ್ನು ಕೇಳಿಸಿಕೊಂಡ ಮಂದಾರ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ, ನನ್ನ ಮನೆ ಇಲ್ಲೇ ಹತ್ರದಲ್ಲೇ ಇರೋದು, ಇಲ್ಲಿಂದ ಅರ್ಧ ಕಿಲೋಮೀಟರ್ ಕೂಡ ಇಲ್ಲ, ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ನನ್ನ ಮನೆಯಲ್ಲೇ ಬಂದಿರಬಹುದು ಹೇಳಿದ್ರೆ ಓಜಸ್ ತನ್ನ ಅತ್ತಿಗೆಯ ನಿಸ್ವಾರ್ಥ ಮನೋಭಾವ ಕಂಡು ಅವರಿಗೆ ಮನಸ್ಸಾರೆ ಧನ್ಯವಾದ ತಿಳಿಸಿದರೆ, ಸುಧಾ ತಂದೆ ತಾಯಿ ಸಹ ಮಂದಾರ ಅವರ ಈ ಸಹಾಯದಿಂದ ಅವರಿಗೆ ಬಹಳವೇ ಉಪಕಾರ ಆಗುತ್ತೆ, ಈ ಋಣ ತೀರಿಸೋದು ಹೇಗೆ ತಿಳಿಯುತ್ತಿಲ್ಲ ಎಂದು ಮುಜುಗರದಲ್ಲೇ ಹೇಳಿದರು. ಮಂದಾರ ಅವರು ಸುಧಾ ತಾಯಿ ಭಾಮಿನಿ ಅವರ ಕೈ ಹಿಡಿದು ಪರೋಪಕಾರಾರ್ಥಂ ಮಿದಂ ಶರೀರಂ ಎಂದು ತಿಳಿದವರು ಹೇಳಿದ್ದಾರೆ. ಮನುಷ್ಯನಿಗಿಂತ ಮನುಷ್ಯತ್ವ ಮುಖ್ಯ ಅಲ್ವಾ ಅಮ್ಮ ಹೇಳಿದರೆ ಕಣ್ಣು ತುಂಬಿಕೊಂಡು ಹೌದು ಅಂತ ತಲೆ ಆಡಿಸಿ ಮಂದಾರಳ ಸಹಾಯಕ್ಕೆ ಮತ್ತೊಮ್ಮೆ ಮನಸಾರೆ ಧನ್ಯವಾದ ತಿಳಿಸಿದವರು ಈಗ ಆಸ್ಪತ್ರೆಯಲ್ಲಿ ಉಳಿದುಕೊಂಡ್ರು. ಸುಮ್ಮನೆ ವೇಟಿಂಗ್ ಏರಿಯಾದಲ್ಲಿ ಇರಬೇಕಾಗತ್ತೆ, ಸಂಜೆ ಬಂದರೆ ಮಗಳನ್ನು ಭೇಟಿ ಮಾಡೋಕ್ಕೆ ವೈದ್ಯರು ಅವಕಾಶ ಕಲ್ಪಿಸಿಕೊಡ್ತಾರೆ ಅಂತ ಓಜಸ್ ಆರುಷಿಗೆ ತಿಳಿಸಿ ಮಂದಾರ ಜೊತೆ ಹೊರಟರು. ಓಜಸ್ ಸಹ ಅತ್ತಿಗೆಗೆ ತಾವು ಇಂದು ಊರಿಗೆ ಹೊರಟಿರುವುದಾಗಿ ತಿಳಿಸಿ, ಏನಾದರೂ ಸಹಾಯ ಬೇಕಿದ್ದಲ್ಲಿ ಒಂದು ಕಾಲ್ ಮಾಡಿ ಸಾಕು, ನಾನು ಕೂಡಲೇ ಹೊರಟು ಬರ್ತೀನಿ ಎಂದು ಹೇಳಿ ತಾವು ಉಳಿದುಕೊಂಡಿರುವ ಲಾಡ್ಜ್ ಕಡೆಗೆ ಆರುಷಿ ಜೊತೆಗೆ ಹೊರಟ. ಪಾಪ ಚಿಂಟು ನಾಳೆ ಅವನನ್ನು ಟ್ರಿಪ್ ಕರೆದುಕೊಂಡು ಹೋಗ್ತೀನಿ, ಇಲ್ಲೇ ಸುತ್ತಮುತ್ತ ಇರುವ ಬೇಲೂರು ಹಳೆಬೀಡು ಜಾಗಗಳನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಅವನು ಆಸೆಪಟ್ಟು ನಿಮ್ಮ ಕ್ಯಾಮ್ರಾದಲ್ಲಿ ನಾನೇ ಫೋಟೋ ತೆಗಿತೀನಿ ಅಂತ ಹೇಳಿದ್ದ. ಆದರೆ ನಾವು ಅಂದುಕೊಂಡಿದ್ದೇ ಬೇರೆ, ಇಲ್ಲಿ ಆಗಿದ್ದೇ ಬೇರೆ, ಬೇಸರದಲ್ಲಿ ಹೇಳಿದವನು ಹಾಸಿಗೆ ಮೇಲೆ ಅಂಗಾತ ಮಲಗಿದ. ಬೇಸರ ಯಾಕೆ ಚಂದ್ರ, ನಾವು ಇವತ್ತು ಬೆಳಿಗ್ಗೆ ಈ ಊರಿಗೆ ಬಂದಾಗ ಸಿಂಹ ಏನಾದರೂ ನಾಟಕವಾಡಿ ನಮ್ಮ ಕೈಯಿಂದ ತಪ್ಪಿಸಿಕೊಳ್ಬಹುದು ಅನ್ನೋ ಯೋಚನೆಯಲ್ಲೇ ಇದ್ವಿ. ಆದರೆ ಅರ್ಧ ದಿನದಲ್ಲೇ ಏನೆಲ್ಲ ನಡೆದು ಹೋಯಿತು. ಸಿಂಹ ಇಷ್ಟು ಬೇಗ ತನ್ನ ತಪ್ಪನ್ನೆಲ್ಲ ಒಪ್ಕೊಂಡು ಪೊಲೀಸಿಗೆ ಸರೆಂಡರ್ ಆಗ್ತಾರೆ ಅಂತ ನಾನು ಖಂಡಿತ ಎಣಿಸಿರಲಿಲ್ಲ. ಅಂತೂ ನಮ್ಮ ಪ್ಲ್ಯಾನ್ ಅರ್ಧ ಸಕ್ಸಸ್ ಆಯಿತು, ಅದಕ್ಕೆ ಖುಷಿ ಪಡಬೇಕು ತಾನೇ. ಮುಂದಿನ ವಾರ ಇದೊಂದು ಕೇಸ್ ಇಯರಿಂಗ್ ಮುಗಿಲಿ, ಆಮೇಲೆ ಬೇಕಾದರೆ ನೀವು ಆಸೆ ಪಟ್ಟ ಹಾಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲು ಮನೆಯವರ ಜೊತೆಗೆ ಬರೋಣ ಹೇಳಿ ಬೆಳಗ್ಗೆ ತೆರವುಗೊಳಿಸಿದ ಬ್ಯಾಗ್ಗಳನ್ನು ಮತ್ತೆ ಪ್ಯಾಕ್ ಮಾಡುತ್ತಾ ಊರಿಗೆ ಹೊರಡಲು ಅಣಿ ಮಾಡಿಕೊಳ್ಳುತ್ತಾ ಇದ್ದರೆ ಮಲಗಿದ್ದವನು ಎದ್ದು ಬಂದು ಅವಳನ್ನು ಹಿಂದಿನಿಂದ ಅನಾಮತ್ತಾಗಿ ತಪ್ಪಿಕೊಂಡು ಬಿಟ್ಟ. ಚಂದ್ರ ತನ್ನ ಇನಿಯನ ಸನಿಹ ಅವಳ ಹೃದಯ ಬಡಿತವನ್ನು ಹೆಚ್ಚಿಸಿದರೆ ಅದನ್ನು ತಹಬದಿಗೆ ತರಲು ಆರುಷಿ ಹರಸಾಹಸ ಪಡುತ್ತಿದ್ದರೆ ಅವಳ ಬೆನ್ನ ಮೇಲೆ ಹರಡಿದ್ದ ಕೂದಲನ್ನು ಸರಿಸಿ ಅವಳ ಕೊರಳ ಇಳಿಜಾರಿನಲ್ಲಿ ತುಟಿ ಊರಿದ ಓಜಸ್ನ ನಡೆಗೆ ಅವಳ ಮೈ ಸಣ್ಣದಾಗಿ ಕಂಪಿಸಿತ್ತು. ಆರು, ಈಗಲೇ ಊರಿಗೆ ಹೋಗ್ಬೇಕಾ? ಅಲ್ಲಿ ಏನು ಮಹಾ ಅರ್ಜೆಂಟ್ ಕೆಲಸ ಇದೆ? ಸಂಜೆವರೆಗೂ ನೀನು ನಾನು ಇಬ್ಬರೇ ಮೋಹಕವಾಗಿ ನುಡಿದವನ ಮಾತಿಗೆ ಇವಳ ಮನ ಸೋಲುತ್ತಿದ್ದರು. ಮನೆಯಲ್ಲಿ ಸತ್ಯ ದುಃಖದಲ್ಲಿ ಇರುವಾಗ ತಾವು ಅವಳ ಜೊತೆಯಾಗಿ ಇದ್ದು ಅವಳಿಗೆ ಧೈರ್ಯ ಹೇಳುವುದು ನಮ್ಮ ಕರ್ತವ್ಯ ಅಂತ ತನ್ನನ್ನು ಬಳಸಿದ ಓಜಸ್ ಕೈಗಳನ್ನು ಸಡಿಲಗೊಳಿಸಿದ ಆರುಷಿ ಅವನ ಕಡೆಗೆ ತಿರುಗಿ, ನಿಮ್ಮ ಆಸೆಗೆ ಇಲ್ಲ ಅನ್ನೋಕೆ ಮನಸ್ಸು ಬರ್ತಿಲ್ಲ, ಆದರೆ ಸತ್ಯ ಅಲ್ಲಿ ದುಃಖದಲ್ಲಿ ಇರುವಾಗ ನಾವು ಊರಲ್ಲಿ ಅವಳ ಜೊತೆಗೆ ಇರಬೇಕಾದದ್ದು ನ್ಯಾಯ ತಾನೆ. ಅದೂ ಅಲ್ಲದೆ ಮಕ್ಕಳು ಸಹ ನಮಗಾಗಿ ಕಾಯುತ್ತಾ ಇರ್ತಾರೆ ಹೇಳಿದ್ರೆ
ಪೆಚ್ಚು ಮುಖ ಮಾಡಿಕೊಂಡು ಸರಿ ಅಂತ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ. ಆದರೂ ಆರುಷಿನ ಬಳಸಿದ್ದ ಕೈಗಳನ್ನು ಬಿಗಿಗೊಳಿಸಿ ಅವಳನ್ನು ಬರಸೆಳೆದುಕೊಂಡವನು, ಮನೆಯಲ್ಲಿ ಇಷ್ಟೆಲ್ಲ ರಾದ್ದಾಂತ ಆಗುತ್ತಿದ್ದು ನನ್ನ ಗಂಡ ಏನಪ್ಪ ಬರ್ಗೆಟ್ಟಂಗೆ ಆಡ್ತಾನೆ ಅಂತ ನೀನು ಬೈಕೊಂಡ್ರೂ ಪರವಾಗಿಲ್ಲ. ಆದರೆ ನೀನು ನನಗೆ ಏನಾದರೂ ಪುಟ್ಟ ಕಾಣಿಕೆ ಕೊಟ್ರೇನೆ ನಾನೀಗ ಊರಿಗೆ ಹೊರಡೋಕೆ ತಯಾರಾಗೋದು. ರಚ್ಚೆ ಹಿಡಿದ ಪುಟ್ಟ ಮಗುವಿನಂತೆ ಆಡುತ್ತಿರುವ ಓಜಸ್ನ ರೀತಿಗೆ ಆರುಷಿಗೆ ನಗು ಬಂದು ಬಿಟ್ಟಿತ್ತು. ಇದೇನು ಚಂದ್ರ, ಒಳ್ಳೆ ಮಕ್ಕಳ ಹಾಗೆ ಹಠ ಮಾಡೋದು? ಪ್ಲೀಸ್, ನನ್ನ ಜಾಣ ಅಲ್ವಾ ನೀವು? ಈಗ ರೆಡಿಯಾಗಿ ಮೊದಲು ಊರಿಗೆ ಹೋಗೋಣ. ಅಲ್ಲೇ ನಿಮಗೆ ಯಾವ ಕಾಣಿಕೆ ಬೇಕೋ ಅದೆಲ್ಲ ಕೊಡ್ತೀನಿ. ಪ್ಲೀಸ್ ಚಂದ್ರ. ಅವನ ನೀಳವಾದ ಮೂಗನ್ನು ಗಿಲ್ಲಿ ತನ್ನ ಕಣ್ಣನ್ನು ಕಿರಿದು ಮಾಡಿಕೊಂಡು ಕೊರಕೆ ಒಡ್ಡಿದ್ರೆ, ಎತ್ತಲೋ ಮುಖ ಮಾಡಿ ಆಗಲ್ಲ, ನನಗೀಗಲೇ ಒಂದು ಮುತ್ತಾದರೂ ಬೇಕು ಅಂದರೆ ಬೇಕು ಅಷ್ಟೆ. ಮುಖ ದಪ್ಪ ಮಾಡಿ ಮಾತನಾಡುತ್ತಾ ಇದ್ದವನು ಆರುಷಿಗೆ ತುಂಬಾ ಮುದ್ದಾಗಿ ಕಂಡನು. ಅದಕ್ಕೆ ತನ್ನ ಇನಿಯನ ಕೊರಳ ಬಳಸಿ ಅವನ ಸಮಕ್ಕೆ ಹಿಮ್ಮಡಿ ಎತ್ತರಿಸಿ ನಿಂತ ಹೆಣ್ಣು ಅವನ ಕೆನ್ನೆಯ ಮೇಲೆ ಮುತ್ತಿಡುತ್ತಲೇ ಅವಳನ್ನು ಬಳಸಿ ಅವಳ ಅದರಕ್ಕೆ ಲಗ್ಗೆ ಇಟ್ಟವನು ಕ್ಷಣ ಕಾಲದವರೆಗೂ ಅವಳ ಚಂದುಟಿಯ ಜೇನು ಹೀರುತ್ತಾ ಮೈಮರೆತು ಬಿಟ್ಟ. ಮನಸ್ಸೋ ಇಚ್ಛೆ ತನ್ನ ನಲ್ಲೆಯ ಮುದ್ದಿಸಿ ಹಿಂದೆ ಸರಿಯುತ್ತಲೇ ಲಜ್ಜೆಯಿಂದ ತಲೆ ತಗ್ಗಿಸಿ ನಿಂತ ಆರುಷಿಯನ್ನು ಕಂಡು ಅವಳ ನುಣುಪಾದ ಗಲ್ಲವನ್ನು ಹಿಡಿದು ಎತ್ತಿ ಅವಳ ಕಂಗಳಲ್ಲೇ ತನ್ನ ನೋಟ ನೆಟ್ಟವನು, ನನ್ನನ್ನು ನೀನು ಪ್ರೀತಿಸ್ತೀಯ ಅಂದ ಮೇಲೆ ನನ್ನ ಸನಿಹ ನಿನ್ನಲ್ಲಿ ಇನ್ನೂ ಈ ಮುಜುಗರ ಯಾಕೆ ಉಂಟು ಮಾಡ್ತಾ ಇದೆ? ನೋಡು ಡಾರ್ಲಿಂಗ್, ನಿನಗೇನು ಬೇಕೋ ಬೇಡವೋ, ನಾನಂತೂ ಮುಂದಿನ 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೇಳಿದ್ರೆ ಓಜಸ್ನ ತಾನೇ ಬಿಗಿದಪ್ಪಿ ಅವನ ಎದೆಗೆ ಹೊರಗಿದ ಆರುಷಿಯ ಕಣ್ಣಾನಿಗಳು ತುಂಬಿಕೊಂಡಿದ್ವು. ಅಯ್ಯೋ ಶಿವನೇ, ಇವನ ಕಾಟ ಇದೊಂದೇ ಜನ್ಮಕ್ಕೆ ಸಾಕಾಗಿದೆ. ಇನ್ನು 7 ಜನ್ಮಕ್ಕೆ ಹೇಗಪ್ಪ ಈ ಓಸಿನ ಸಂಭಾಳಿಸೋದು ಅಂತ ಭಯ ಆಗ್ತಾ ಇದೆಯಾ ಕೇಳಿದ್ರೆ? ಸಣ್ಣದಾಗಿ ತಲೆ ಆಡಿಸಿ ಇಲ್ಲ ಅಂದ ಆರುಷಿ, ನೀವು ನನ್ನ ಬದುಕಿಗೆ ಬಂದಿರೋದು ನಿಜಕ್ಕೂ ನನ್ನ ಯಾವುದೋ ಜನ್ಮದ ಪುಣ್ಯ ಚಂದ್ರ. ಮದುವೆ ಅನ್ನೋ ಮೋಸದ ಜಾಲಕ್ಕೆ ಸಿಲುಕಿ ಬದುಕಿಗೆ ಅರ್ಥವೇ ಇಲ್ಲ ಅಂತ ಮನಸ್ಸಿನ ತುಂಬ ಕೊರಗು ತುಂಬಿದ್ದಾಗ ನನ್ನೊಳಗೆ ಉರಿಯುತ್ತಿದ್ದ ಬೇಸರದ ಅಗ್ನಿಯನ್ನು ತಣಿಸಿದ ನನ್ನ ಪಾಲಿನ ತಂಗಾಳಿ ನೀವು. ನನ್ನವರೇ ಅನ್ನಿಸಿಕೊಂಡ ಕೆಲವು ವ್ಯಕ್ತಿಗಳಿಂದ ನನ್ನ ಬದುಕಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣ ಸೃಷ್ಟಿಯಾದಾಗ ನನ್ನ ಜೀವಕ್ಕೆ ಉಸಿರಾದವರು ನೀವು. ನಿಮ್ಮನ್ನು ನಾನು ಬರೀ ಪ್ರೀತಿಸ್ತಾ ಇಲ್ಲ ಚಂದ್ರ, ಆರಾಧಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್ ಆ್ಯಂಡ್ ಐ ರಿಯಲಿ ಮೀನ್ ಇಟ್. ನನಗೆ ನನ್ನ ಮಗನ ಪಾಲಿಗೆ ನೀವು ದೇವರು ಅಂತ ಹೇಳಿದರೆ ಸುಳ್ಳಲ್ಲ. ಭಾವುಕಳಾಗಿ ಮಾತನಾಡ್ತಾ ಇದ್ದರೆ ಅವಳನ್ನು ಬಳಸಿದ್ದ ಕೈಗಳನ್ನು ಬಿಗಿಗೊಳಿಸಿದ ಓಜಸ್, ನಿನ್ನ ಪಾಲಿನ ದೇವರು ನಾನು ಅಂತ ನನ್ನ ಫೋಟೋಗೆ ಕಟ್ ಹಾಕಿಸಿ ಗೋಡೆ ಮೇಲೆ ನೇತಾಕಿ ಅದಕ್ಕೆ ಹೂವಿನ ಹಾರ ಹಾಕಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಲ್ಲ ತಾನೇ ಆರು ಹೇಳಿದ್ದೆ ತಡ. ಅವನ ಎದೆಗೆ ಕೈ ಹಾಕಿ ಹೊರಟಾಗಿ ಅವನನ್ನು ಹಿಂದಕ್ಕೆ ಸರಿಸಿದವಳು, ತಮಾಷೆ ಮಾಡಬೇಕು ಚಂದ್ರ, ಆದರೆ ತಮಾಷೆ ಹೆಸರಲ್ಲಿ ನನ್ನ ಹೊಟ್ಟೆ ಉರಿಸುವಂಥ ಮಾತು ಯಾಕೆ ಆಡ್ತೀರಾ? ಛೇ, ನಿಮ್ಮನ್ನು ದೇವರು ಅಂತ ಹೇಳಿದ್ದು ಆ ಥರ ಅಲ್ಲ. ಹೋಗ್ರಿ, ನಿಮ್ಮನ್ನು ಇನ್ಮೇಲೆ ನಾನು ಮಾತೇ ಆಡಿಸಲ್ಲ ಸಿಡುಕಿ. ಅವನಿಂದ ದೂರ ಸರಿದು 2 ಡಫಲ್ ಬ್ಯಾಗಿನ ಲಾಡ್ಜ್ ರೂಮಿನ ಬಾಗಿಲ ಬಳಿ ಇಟ್ಟು ತನ್ನ ಮೊಬೈಲ್ ಬೆಡ್ ಸೈಡ್ ಟೇಬಲ್ ಮೇಲೆ ಇರಿಸಿದ್ದರಿಂದ ಅದನ್ನು ತೆಗೆದುಕೊಳ್ಳಲು ಅತ್ತ ಕಡೆಗೆ ಬರುತ್ತಲೇ ಅವಳ ಕೈ ಹಿಡಿದು ಬರಸೆಳೆದುಕೊಂಡು ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡವನು, ಮಾತೆತ್ತಿದ್ರೆ ಮುನಿಯಮ್ಮನ ಹಾಗೆ ಆಡಬೇಡ. ಏನೋ ನನ್ನನ್ನು ಜಸ್ಟ್ ಗಂಡನಾಗಿ ನೋಡೋದು ಬಿಟ್ಟು ದೇವರು ದೆವ್ವ ಅಂತ ಹೇಳಿದ್ರೆ ಬೇಸರ ಆಗಲ್ವಾ? ನೋಡಾರು, ನಾನು ನನ್ನ ಬದುಕಲ್ಲಿ ಈ ಹಿಂದೆ ಬೇಜಾನ್ ಬೇಡದೇ ಇರೋ ಆಟಗಳನ್ನು ಆಡಿದವನೇ. ನನ್ನನ್ನು ಯಾಕೆ ದೇವ್ರಿಗೆ ಹೋಲಿಸಿ ಪಾಪ ಸುತ್ಕೋತೀಯ? ನಾನು ನಿನ್ನ ಗಂಡ, ಇದೊಂದೇ ಹುದ್ದೆ ಸಾಕು ಕಣೆ, ನಾವು ಸುಖವಾಗಿ ಸಂಸಾರ ಮಾಡ್ಕೊಂಡಿರೋದಕ್ಕೆ ಹೇಳಿ ಅವಳ ಹಣೆಯ ಮೇಲೆ ಬೆಚ್ಚನೆಯ ಮುತ್ತಿಟ್ಟು, ಅಂತೂ ಈಗಲೇ ಊರಿಗೆ ಹೊರಡಬೇಕು, ಈ ಚಂದ್ರನ ಜೊತೆಗೆ ಮಧುಚಂದ್ರಕ್ಕೆ ಬರೋಕೆ ರೆಡಿ ಇಲ್ಲ ಅಂತ ಹಠ ಮಾಡ್ತಾ ಇದ್ದೆ. ಸರಿ ಬಿಡು, ಇನ್ನೇನು ತಾನೇ ಮಾಡೋಕ್ಕಾಗತ್ತೆ. ಕಟ್ಕೊಂಡ ಹೆಂಡತಿ ಸಿಡುಕು ಮೂತಿ ಸಿದ್ದಮ್ಮ ಅಂದಮೇಲೆ ಈ ಪಾಪದ ಗಂಡ ತಾನೇ ಅನುಸರಿಸಿಕೊಂಡು ಹೋಗಬೇಕು ಎಂದ ಓಜಸ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.